ಬಾಬಾ ನೋಡಿದ್ರ ಎಷ್ಟ್ ಜನ ಫೋಟೋ ತಗೋತಾರಂತ ಅಷ್ಟೇ. ಏನಿಲ್ಲ ಅನ್ಸುತ್ತೆ ಎಷ್ಟ್ ಜನ ಫೋಟೋ ತಗೋತಾರೆ. ಏನಿಲ್ಲ ಬುಜ್ಜಿ, ಇಷ್ಟು ನಾನು ದೊಡ್ಡದಾಗೆ ಆಡ್ತಾ ಇರೋದು. ನಾನು ದೊಡ್ಡದಾಗೆ ಆಡ್ತಾ ಇರೋದು. ಒಟ್ಟಲ್ಲಿ ನೀನು ಉರ್ಕೊಂಡ ಸಾಕು ನನಗೆ. ಬರೋರ ಕರೆಕ್ಟಾ ನಿಮ್ ಡ್ಯಾಡಿ ಮಮ್ಮಿ ಜೊತೆ ನಿಂತ್ಕೊಳ್ರಿ. ಹಾಯ್ ಹೇಳು ಪುಟ್ಟ. ಏನ್ ಹೆಸರು? ನಾಚ್ಕೋತಾಳೆ. ಯುತಿಕಾ. ನೈಸ್ ನೇಮ್ ಆಂಟಿ. ನಾನು ಇದೇ ಫಸ್ಟ್ ಟೈಮ್ ಕೇಳ್ತಾರೆ, ಡಿಫ್ರೆಂಟ್ ಆಗಿ ಕೇಳ್ತಾರೆ. ಥ್ಯಾಂಕ್ ಯು ಗೈಸ್. ನಮ್ಮ ಫಾಲೋವರ್ ಇಷ್ಟಪಟ್ಟು ಫಾಲೋ ಮಾಡ್ತಾರೆ, ಹೌದಾ? ಥ್ಯಾಂಕ್ ಯು ಗೈಸ್. ಎಲ್ಲರೂ ಊಟ ಮಾಡಕ್ ಬಂದಿದ್ದೀವಿ. ಚೆನ್ನಾಗಿ ತಿನ್ನಪ್ಪ, ಚೆನ್ನಾಗಿ ತಿನ್ನು. ಅದಕ್ಕೆ ತಾನೇ ಬಂದಿರೋದು. ಬೆಳಗ್ಗೆ ಹೇಳಲ್ದು ನಾನು ಬರ್ತೀನಿ, ಊಟ ಮಾಡಕ್ ಮಾತ್ರ ಬರ್ತೀನಿ ಅಂತ ಹೇಳಿದ್ದು. ಅದಕ್ಕೆ ಈಗ ಸರಿಯಾಗಿ ತಿನ್ನಕ್ಕೆ ಬಂದಿರ. ಆಂಟಿ ಬಾಯ್ ಆಂಟಿ, ಮತ್ತೆ ಸಿಗುವ ಆಂಟಿ. ಅಂಕಲ್ ಎಲ್ಲಡಿಕೆ ಹಾಕೋತಿದ್ದೀರಾ? ನಾನು ನೋಡ್ತೀನಿ ಅಂಕಲ್. ಬಾಯ್ ಬಾಯ್ ಅಂಕಲ್. ಬಾಯ್ ಅಂಕಲ್. ಅಂಕಲ್ ಬಾಯ್. ಬಾಯ್ ಯಶು. ಎಲ್ಲಿ ಅಂಕಲ್? ಅಂಕಲ್ ಬಾಯ್ ಅಂಕಲ್. ಆಂಟಿ ಬಾಯ್ ಹೊಡ್ತಿದ್ನ. ಅವ್ರ ಮಮ್ಮಿ ಎಲ್ಲ ಇಲ್ಲೇ ಇರ್ತಾರೆ, ಆಮೇಲೆ ಹೋಗ್ತೀನಿ. ಎಲ್ಲ ಬಾಸು ಬಾಯ್. ಡಾನ್ ಬಾಯ್. ಗೈಸ್ ಅಲ್ಲಿ ಇರೋರ್ಗೆಲ್ರಿಗೂ ಕೂಡ ಬಾಯ್ ಹೇಳ್ಬಿಟ್ಟು ಹೊರಡ್ತಾ ಇದ್ದೀನಿ. ಅಪ್ಪ ಅಮ್ಮ ಬವಿತವ್ರಮ್ಮೆಲ್ಲ ಇನ್ನೂ ಊಟ ಮಾಡ್ತಾರೆ. ನಾನು ಬೇಗ ಹೊರಟೆ. ಏನಕ್ಕಂದ್ರೆ ಇಲ್ಲಿಂದ 1 ಕಿಲೋಮೀಟರ್ ನಮ್ಮ 10th ಬ್ಯಾಚ್ ಕ್ಲಾಸ್ಮೇಟ್ ಒಬ್ಬ ಮನೆ ಇದೆ ಇಲ್ಲೇ, ಜಸ್ಟ್ 1 ಕಿಲೋಮೀಟರ್ ಅಷ್ಟೇ. ಇಲ್ಲಿವರೆಗೂ ಬಂದಿದ್ದೀನಿ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಾನೇ ಬೇಗ ಹೊರಟಿದ್ದೀನಿ. ಅವನ ಹತ್ರಕ್ಕೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ದೆನ್ ವಾಪಸ್ ಬರಬೇಕು. ಊಟ ಅಂತೂ ಚೆನ್ನಾಗಿತ್ತು, ಭರ್ಜರಿಯಾಗಿತ್ತು. ಐ ಆಮ್ ಗೋಯಿಂಗ್ ಅಷ್ಟೇ. ಹೋದ್ಸಲಿ ಅವ್ರ ಮನೆಗೆ ಹೋದಾಗ ಬೈಕಲ್ಲಿ ಹೋಗಿದ್ದೆ, ಈ ಸಲ ಕಾರಲ್ಲಿ ಹೋಗ್ತಾ ಇದ್ದೀನಿ. ಗೈಸ್ ಫೈನಲಿ ಲೊಕೇಶನ್ಗೆ ಬಂದೆ. ಅಣ್ಣ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಾನೆ. ಅಪರೂಪ ಹುಡುಗಾಗ್ಬಿಟ್ಟಿದ್ಯಾ? ಹೌದು. ಇದು 1 ವರ್ಷ ಆದ್ಮೇಲೆ ಸಿಕ್ಕಿರೋದು. ಮತ್ತೆ ಇರ್ಬೇಕೇನ? ಅವತ್ತು ಬಂದಿದ್ದು 1 ವರ್ಷ ಆಗೋಯ್ತಾ? ಕಟ್ಟಾಗ್ಬಿಟ್ಟೈತೆ ಎಲ್ಲ ಮಾಡ್ತಿರೋದಿಲ್ಲ. ಗೈಸ್ ಅಣ್ಣೊಂದು ಮುಖ ಶೇಪ್ ಎಲ್ಲ ಚೇಂಜ್ ಆಗ್ಬಿಟ್ಟೈತಿ. ಇನ್ನ ದೊಡ್ಡ ಕಾರು, ಫ್ಲೈಟು ಎಲ್ಲ ಮಾಡ್ಕೊಡಿ ಅವ್ರಿಗೆ. ಗೈಸ್ ಪಾಪ ನಮ್ಮ ಹುಡುಗಂಗೆ ಹೆಣ್ಣು ಸಿಗೋದ್ ಕಷ್ಟ ಅಂತ ಅವ್ರ ಅಮ್ಮ ಹೇಳ್ಕೊತಿದ್ರು. ಹಂಗೆ ಒಂದು ಐಸ್ ಕ್ರೀಮ್ ಕೊಟ್ಟವ್ರು ತಿನ್ನಕ್ಕೆ. ನೀನ್ ಚಿಂತೆ ಮಾಡ್ಬೇಡ, ನಾನಿದ್ದೀನಿ. ನಿನ್ಗೆ ಯಾಕೆ ಹೆಣ್ಣು ಹುಡ್ಕೊಡ್ಬೇಕಾನೆ? ಐಸ್ ಒಂದು ಹೆಣ್ಣು ಹುಡ್ಕೊಳ್ಳೋಣ ನಮ್ಮ ಹುಡುಗಂಗೆ. ಪಾಪ ಒಂದು ಸಿಂಗಲ್ ಆಗಿ ಬದುಕಕ್ಕೆ ಇಷ್ಟ. ಕೆಲಸ ಮೊನ್ನೆ ಸಿಕ್ಕಿರೋದು. ಒಳ್ಳೆ ಎಜುಕೇಶನ್ ಆಗಿದೆ. 10th ಅಲ್ಲಿ ಎಷ್ಟು ಪರ್ಸೆಂಟೇಜ್? 10th ಅಲ್ಲಿ 94 95 ತೆಗ್ದೋನೆ. PU ಅಲ್ಲಿ ಒಂದು 85. ಡಿಗ್ರಿಲಿ ಬಂದ್ರೆ ಒಂದು 98 ತೆಗ್ದೋನೆ. ಎಲ್ಲ ಕ್ವಾಲಿಟೀಸ್ ಇದೆ. ನಿನ್ಗೆ ಯಾಕೆ ಹುಡ್ಕೊಡ್ತೀನ, ಚಿಂತೆ ಮಾಡ್ಬೇಡ. ಬರ್ತಾ ಇರು. ನಿಮ್ಮನೆ ತರ. ನಮ್ಮನೆ ಅಲ್ಲ, ನಮ್ಮನೆ ನಮ್ದೇ, ನಿಮ್ಮನೆ ತರ ಅಷ್ಟೇ. ಭಯ ಪಡ್ಬೇಡ. ಹುಡ್ಗಿನ್ ನಾನು ಹುಡ್ಕೊಡ್ತೀನಿ. RCB ಕಪ್ಪು ತಗೊಳ್ಳೋದಲ್ಲ, ಅವರೇ ತೆಗಿತಾರ ನೋಡಿ. ಈ ಸಲಿ ಕಪ್ ನಮ್ದೆ. ಯಾಕೆ ಹೇಳು? ಟಾಪ್ 1 ಅಲ್ಲಿ ಅವ್ರ ಈ ಸಲಿ. ಲಾಸ್ಟ್ ಅಲ್ಲಿ ಯಾರು ಇರೋದು? ಬಾಯ್ ಗೈಸ್. ಫೈನಲಿ ಅವ್ರ ಹತ್ರ ಒಂದಿಷ್ಟು ಮಾತಾಡ್ಕೊಂಡು ಹೊರಟಿದ್ದೀನಿ. ಏನ್ ಗೊತ್ತಾ, ನಾನು ಇಲ್ಲಿಗೆ ಬಂದಾಗೆಲ್ಲ ಇವ್ರ ಮನೆಗೆ ಬಂದೇ ಬರ್ತೀನಿ. ಬಿಕಾಸ್ ನನಗೆ 10th ಅಲ್ಲಿ ಇದ್ದಾಗ, ಸ್ಕೂಲಲ್ಲಿ ಇದ್ದಾಗ ಇರೋ ಫ್ರೆಂಡ್ಸ್ ಒಂಥರ ಲೈಕ್ ಆ ಒಂದು ಬಾಂಡು, ಆ ಒಂದು ಫೀಲ್ ನನಗೆ ತುಂಬಾ ಖುಷಿ ಕೊಡುತ್ತೆ. ಇಲ್ಲಿಗೆ ಬಂದಾಗೆಲ್ಲ ನಾನು ಒಟ್ಟಿನಲ್ಲಿ ಬಂದೇ ಬರ್ತೀನಿ. ಏನಕ್ಕಂದ್ರೆ ಇಲ್ಲಿ ಬಂದಾಗ ಏನೋ ಒಂದು ಖುಷಿ, ನೆಮ್ಮದಿ, ನನಗೊಂಥರ ಖುಷಿ ಆಗ್ಬಿಡುತ್ತೆ. ಆ ಫೀಲು ಖುಷಿಯಲ್ಲಿ ಹೇಳಕ್ ಹೋಗಲ್ಲ, ಆ ತರ ಖುಷಿ ಆಗುತ್ತೆ. ಅದಕ್ಕೆ ಯಾವಾಗಲೂ ಬರ್ತಾ ಇರ್ತೀನಿ. ಇಲ್ಲಿಗೆ ಬಂದಾಗೆಲ್ಲ ಇವ್ರ ಮನೆಗೆ ಬರ್ತೀನಿ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇವ್ರ ಮನೇಲಿ ಟ್ಯೂಷನ್ ಹೋಗ್ತಾ ಇದ್ದೆ. 5th ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಅನ್ಸುತ್ತೆ. ಅಂಡ್ ಒಂಥರ ಖುಷಿ ಆಗುತ್ತೆ ನನಗೆ. 10th ಬ್ಯಾಚ್ ಯಾರನ್ನೇ ಮಾತಾಡ್ಸಿದ್ರು ಖುಷಿ ಆಗುತ್ತೆ. ಏನಕ್ಕಂದ್ರೆ 10th ಮುಗ್ದಾದ್ಮೇಲೆ ಡೈರೆಕ್ಟ್ ನಾನು ಈ ಕಡೆ ಬಂದ್ಬಿಟ್ಟೆ, ಲೈಕ್ ಕಂಪ್ಲೀಟ್ ಆಪೋಸಿಟ್ ಬಂದ್ಬಿಟ್ಟೆ. ಅಲ್ಲಿಂದ ನಾನು 7 ವರ್ಷ ಯಾರನ್ನೂ ಕೂಡ, ಒಂದು 6 to 7 years ಯಾರನ್ನೂ ಕೂಡ ಜಾಸ್ತಿ ಮಾತಾಡ್ಸಿಲ್ಲ, ಚಾಟು ಮಾಡಿಲ್ಲ, ಏನಿಲ್ಲ. ಬಟ್ ಯಾರಾದ್ರೂ ಒಬ್ರು 10th ಅವ್ರು ಯಾರು ಸಿಕ್ಕರೆ ಒಂಥರ ಖುಷಿ, ಸಿಕ್ಕಾಪಟ್ಟೆ ಖುಷಿ. ಅದಕ್ಕೆ ಬಂದು ಮಾತಾಡ್ಸ್ಕೊಂಡು ಖುಷಿಯಿಂದ ಇತ್ತು. ಈಗ ಒಂಥರ ಮೈಂಡ್ ರಿಲೀಫ್ ಅಥವಾ ಮನ್ಸು ಒಂಥರ ಹಗುರ ಆಗುತ್ತಲ್ಲ, ಅದು ಸಾಕು ನನಗೆ. ಒಬ್ರು ಮನೆಗೆ ಹೋಗಿ ಅಥವಾ ಒಬ್ರನ್ನ ಮಾತಾಡ್ಸಿದ್ರೆ ಹಗುರ ಆಗುತ್ತಲ್ಲ, ಅದು ನನಗೊಂಥರ ಖುಷಿ ಕೊಡ್ಬೋದು. ಬಟ್ ಅವರ ಒಂದು ರೆಸ್ಪೆಕ್ಟ್ ನ ಬಿಲ್ಡ್ ಮಾಡ್ಕೊಂಡವ್ರೆ, ಆ ಒಂದು ಬಾಂಡ್ ನ ಬಿಲ್ಡ್ ಮಾಡ್ಕೊಂಡವ್ರೆ.
ಅಷ್ಟೇ ಗೈಸ್. ಲೆಟ್ಸ್ ಗೋ. ಇವಾಗ ನಮ್ಮ ಡ್ಯಾಡಿ, ಅಮ್ಮ, ಬವಿತಾರಮ್ಮ ಎಲ್ಲ ಅಲ್ಲಿಂದ ಹೊರಟು ನಡ್ಕೊಂಡು ಹಂಗೆ ಮರದ ಕೆಳಗಡೆ ಒಂದ್ ಜಾಗದಲ್ಲಿ ನಿಂತವ್ರಂತೆ. ಅದಕ್ಕೆ ನಾನು ಕೂಡ ಬೇಗ ಹೊರಟ್ಬಿಟ್ಟೆ. ಈಗ ಹೋಗ್ತಾ ಇದ್ದೀನಿ ಅವ್ರನ್ನ ಪಿಕ್ ಮಾಡ್ಕೊಂಡು ನೆಕ್ಸ್ಟ್ ಮುಂದಿನ ಮಾತಿನ ಕತೆ ನೋಡೋಣ. ಎಲ್ರು ಅಲ್ಲಿ ನಿಂತ್ಕೊಂಡವ್ರೆ ನೋಡಿ. ಹೋಗಿದ ತಕ್ಷಣ ಕ್ಯಾಕ್ರಸ್ಗೆ ಮಕ್ಕಕ್ಕೆ ನಮ್ದಕ್ಕೆ ತುಬುಕ್ ಅಂತ ಹೋಗೋದಿ. ಆಮೇಲೆ ಇವಾಗ ಅಷ್ಟೇನಿಲ್ಲ, ಬೈಸ್ಕೋಬೇಕಷ್ಟೇ, ಅದ್ರ ಬಿಟ್ರೇನಿಲ್ಲ. ನೋಡ್ರಿ ನಮ್ಮಮ್ಮ ನೋಡು ನಮ್ಮಮ್ಮನ್ನ ನೋಡ್ರೋ ಅಲ್ಲಿ. ಈ ಕಡೆ ನಮ್ಮಪ್ಪ ನೋಡಿರಿ, ಈ ಕಡೆ ನಮ್ಮಮ್ಮ. ಹೇಳಿ ಮೇಡಮ್. ಆಯ್ತಾ 50K? 50K ಗೈಸ್. ನಮ್ಮ ಛೋಟ ಅಮ್ಮರಿದ್ದು 50K. ಹಾಕಿ ಒಂದ್ ಸಾಂಗ್ ಹಾಕಿ, ಒಳ್ಳೆ ಸಾಂಗ್ ಕುಣಿಯೋಣ 50Kಗೆ. 50K ಕಂಗ್ರಾಟ್ಸ್ ಹೇಳ. ಥ್ಯಾಂಕ್ ಯು 50K ಮಾಡ್ಕೊಟ್ಟಿದ್ದಕ್ಕೆ ಗೈಸ್. ಅಷ್ಟೇ. ಲವ್ ಯು ಚಿನ್ನ. ಹಾಕಿ ಸಾಂಗ್ ಕುಣಿಯೋಣ ಈಗ ಒಂದು. ಇಟ್ಕೊಂಡು ಹೇಳುವೆ ಕನ್ನಡ ತುತ್ತು, ಕನ್ನಡ ತಾಯಿಗೆ ನನ್ನ ನಿಯತ್ತು. ಅಭಿಮಾನಿಗಳೇ ನಮ್ಮನ ದೇವರು, ನಿಮ್ಮಿಂದಲೇ ನನ್ನ ಹೆಸರು. ಗೈಸ್ 50K ಖುಷಿಗೆ ಇವಾಗ ನೋಡಿ ಒತ್ತಿಗೆ ಎಲ್ಲ ಆಗ್ಬಿಟ್ಟೈತೆ. ಇವಾಗ ನಾವು ಗೃಹ ಪ್ರವೇಶಕ್ಕೆ ಬಂದಿರೋದು, ಜೊತೆಗೆ 50K ಆಗಿದೆ. ಇನ್ನೊಂದು ನಾವ್ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ದೇವಸ್ಥಾನ 2 ದೇವಸ್ಥಾನ ಅಂತೆ. ಆ ದೇವಸ್ಥಾನ ಮುಗಿಸ್ಕೊಂಡು ನಾವು ರಾಜ್ಕುಮಾರ್ ಅವ್ರದ್ದು ಸಮಾಧಿಗೆ ಹೋಗ್ತಾ ಇದೀವಿ. ನಮ್ ಬಾಸ್ ಸಮಾಧಿ. ನೀನೇ ರಾಜಕುಮಾರ. ಅಪ್ಪು ಸರ್ ಅವ್ರದ್ದು ಸಮಾಧಿ. ಸೊ ಎಲ್ಲ ಒಟ್ಟಿಗೆ ಇವತ್ತು ನೋಡ್ಕೊಂಡು ಏನೋ ಒಟ್ನಲ್ಲಿ ಇವತ್ತೊಂಥರ ಒಳ್ಳೆ ದಿನ ಅಂತ ಹೇಳ್ಬೋದು ಅಲ್ಲ. ಗುರುವಾರ ಹೇಳು 50K ಮಾಡಿದ್ದ ನಮ್ಮ ಅಣ್ಣ ಸುದೀಪಂಗೆ ಜೈ ಅಂತ ಹೇಳು. 50K ಮಾಡಿದ್ದ ನಮ್ಮ ಏನು ಹೇಳ್ತಾಳ? 3 2 1 ಸ್ಟಾರ್ಟ್. 50K ಸಪೋರ್ಟ್ ಮಾಡಿದ್ದ ನಮ್ಮ ಸುದೀಪಣ್ಣಗೆ ಜೈ. ಹಂಗೆ ನನ್ಗೂ ನಾವೇನ್ ಮಾಡಿದ್ವಿ ಅನ್ಬೇಕು ಅವರು ಮೆಸೇಜ್ ಹಾಕಿ. ನಮ್ಮ ಅಭಿಮಾನಿಗಳಿಗೂ ಜೈ. ಗೈಸ್ ನಿಮ್ಮಿಂದನೇ ನಮ್ ಭವಿತಾ, ನಿಮ್ಮಿಂದನೇ ನಾವು ಅಷ್ಟೇ. ಇನ್ಮೇಲೆ ನನ್ನ ಹೆಸರು ಛೋಟ ಮರಿ ಅಲ್ಲ, ಛೋಟ ಮರಿ ಡಾನ್. ನಾವ್ ಇದೇ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇದ್ದಿದ್ದು, ಬಟ್ ಅಲ್ಲಿ ಟೈಮಿಂಗ್ಸ್ ನೋಡಿ ಕ್ಲೋಸ್ ಹಾಕೋರೆ. 4 ಗಂಟೆಗೆ ಓಪನ್, ಬಟ್ ಇವಾಗ 3 ಗಂಟೆ. ಇದು ನಮ್ಮ ಅಮ್ಮ ಆಸೆ. ನಮ್ಮ ಹೋಗ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ರು. ಬಟ್ ನೆಕ್ಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತೀವಿ. ಒಂದು ಒಳ್ಳೆ ನಿದ್ದೆ ಮೂಡಲ್ಲಿ ಇದ್ದೀನಿ. ಊಟ ಬೇರೆ ಚೆನ್ನಾಗಿ ಮಾಡ್ಬಿಟ್ನಾ. ಆಮೇಲೆ ಅವ್ರ ಐಸ್ ಕ್ರೀಮ್ ಬೇರೆ ಕೊಟ್ರು, ಜ್ಯೂಸ್ ಬೇರೆ ಕೊಟ್ರು, ಕುಡ್ದು ಒಂಥರ ಒಳ್ಳೆ ನಿದ್ದೆ ಮೂಡಲ್ಲಿ ಇದ್ದೀನಿ. ಇವಾಗ ಇಲ್ಲೇ ಇದೆ ನೋಡಿ ಸಾಯಿಬಾಬಾ ದೇವಸ್ಥಾನ, ಆಮೇಲೆ ರಾಯರದು ರಾಘವೇಂದ್ರ ದೇವಸ್ಥಾನ. ಸೊ ಬುಜ್ಜಿಯವ್ರ ಅಮ್ಮ ಇವತ್ತು ಪೂರ್ತಿ ಉಪವಾಸದಲ್ಲಿದ್ರು. ಸೊ ಅವ್ರಿಗೋಸ್ಕರನೇ ಇವಾಗ ದೇವಸ್ಥಾನಕ್ಕೆ ಬಂದಿರೋದು. ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡು ಬರೋಣ. ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು. ದಕ್ಷಿಣ ಶಿರಡಿ ಶ್ರೀ ಸಾಯಿ ಮಂದಿರ ಹಾಗೂ ದತ್ತಪೀಠ ಇದೇ ದೇವಸ್ಥಾನ. ರಶ್ ಜಾಸ್ತಿ ಇದೆ, ಅದಕ್ಕೆ ಸ್ಪೆಷಲ್ ವಿಶೇಷ ದರ್ಶನ, ಸ್ಪೆಷಲ್ ದರ್ಶನಕ್ಕೆ 50 ರೂಪಾಯಿ ಕೊಟ್ಬಿಟ್ಟು 4 ಜನ ಹೋಗ್ತಾ ಇದೀವಿ. ಸುಮ್ಮನೆ ಲೇಟ್ ಆಗ್ಬಿಡುತ್ತಿಲ್ಲ ಅಂದ್ರೆ ಅದಕ್ಕೋಸ್ಕರ. ಸಾಯಿಬಾಬಾ ದೇವಸ್ಥಾನ ನೋಡಾಯ್ತು. ಇವಾಗ ನೆಕ್ಸ್ಟ್ ಯಾವ್ದಕ್ಕೆ ಹೋಗ್ತಿರೋದು? ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಬನ್ನಿ ಹೋಗುವ. ಸಿಕ್ಕಾಪಟ್ಟೆ ಬಿಸಿಲು, ಮತ್ತೆ ಹೆವಿ ಬಿಸಿಲಿದೆ ನೋಡಿ. ಕಾಲಲ್ಲಿ ಹೆಂಗ್ ಸುಡ್ತೈತೆ ಅವಳು ನೋಡಿ, ಹೆಂಗ್ ನಡೀತಾವಳೆ. ಲೆಟ್ಸ್ ಗೋ. ಸ್ಲಿಪ್ಪರ್ ನೋಡಿ ಗೈ, ಸ್ಲಿಪ್ಪರು ಇಷ್ಟುದ್ದ ಇದೆ. ಸ್ಲಿಪ್ಪರು ಇಷ್ಟುದ್ದ ಅಂತ ಏನು, ಸಾರಿ ಇಷ್ಟಿದೆ ಸ್ಲಿಪ್ಪರು. ಸ್ಲಿಪ್ಪರ್ ನೋಡಿ ಎಷ್ಟಿದೆ ಅಮ್ಮ. ಸ್ಲಿಪ್ಪರ್ ಬಿಟ್ಬಿಡ ರಾಮಬ್ಬಮ್ಮ. ಗೈಸ್ ಕ್ಯೂ ನೋಡಿ, ಅಲ್ಲಿಂದ ಹಿಡ್ದು ಹಿಂಗೋಗಿ ಹಿಂಗ್ ಒಳಗಡೆ ಹೋಗ್ಬೇಕು. ಇಲ್ಲಿ ಏನಿದೆಯೋ ಇದೇ ದೇವ್ರಿರೋದು. ಬಟ್ ಏನಂದ್ರೆ ರಶ್ ಜಾಸ್ತಿ ಇರೋದ್ರಿಂದ ಹೋಗಕ್ಕಾಗ್ತಿಲ್ಲ. ಅದು ಬಿಟ್ರೆ ಇನ್ನು ನಾವು ಏನಾದ್ರು ರಶಲ್ಲಿ ಹೋಗ್ಬಿಟ್ರೆ ಸೊ ನಾವು ಮನೆಗೆ ಹೋಗೋಕೆ ಲೇಟ್ ಆಗ್ಬಿಡುತ್ತೆ. ಇನ್ನು ರಾಜ್ಕುಮಾರ್ ಸರ್ ಅವ್ರ ಸಮಾಧಿ ನೋಡೋಕೆ ಕಷ್ಟ ಆಗ್ಬಿಡುತ್ತೆ. ಇವತ್ತು ಯಾವಾರನು? ಥರ್ಸ್ಡೇ ಇರೋದ್ರಿಂದನೇ ಇಷ್ಟು ದೇವ್ರನ್ನೆಲ್ಲ ನೋಡಾಯ್ತು. ಈಗ ಎಲ್ಲರೂ ವಾಪಸ್ ಮನೆಗೆ ಹೊಟ್ಟಿದೀವಿ. ಹೆವಿ ಟೈರ್ಡ್. ಹೇಳಿ.
ನಮ್ಮಮ್ಮ ನೋಡಿ ಖುಷಿ, ನಮ್ಮಮ್ಮ ಖುಷಿ ನೋಡಿ, ನೀವು ಮಾತಾಡ್ಸಿದ್ ನಮ್ಮಮ್ಮ ಖುಷಿ ನೋಡಿ. ಯಪ್ಪ ಥ್ಯಾಂಕ್ ಯು ಬಾ, ಥ್ಯಾಂಕ್ ಯು. ಮತ್ತೆ ಸಿಗುವ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಗೈಸ್. ನಮ್ಮಮ್ಮ ಗ್ಯಾಪಲ್ಲಿ ಯಾರ್ದು ಬೇರೆ ಸ್ಲಿಪ್ಪರ್ ಹಾಕೊಂಡ್ಬಿಟ್ಟವ್ರೆ. ಅಮ್ಮ ಏಮ್ಮ ಬೇರೆ ಸ್ಲಿಪ್ಪರ್ ಹಾಕೊಂಡ್ ಬಂದಿದ್ಯಾ? ಅಮ್ಮ ಇದು ನಿಂದಲ್ಲ, ಕಲರ್ ಚೇಂಜು. ಅದ್ ನಿಂದಲ್ಲಮ್ಮ. ಇಲ್ಲ ನೀನು ಅಮ್ಮ, ನೀನ್ ಇಂಥ ಕೆಲಸ ಗೈಸ್. ನಮ್ಮಮ್ಮ ಯಾವ್ದೋ ಬೇರೆ ಸ್ಲಿಪ್ಪರ್ ಹಾಕೊಂಡ್ ಬಂದ್ಬಿಟ್ಟವ್ರೆ. ಇಲ್ಲೂ ಒಂದು ಪಾರ್ಟ್ನರ್ ಇದ್ದಾರೆ, ಹಿಂದೆನೂ ಒಂದು ಪಾರ್ಟ್ನರು, ನಾನು ಒಬ್ನೇ ಸಿಂಗಲ್. ನನ್ನ ಪಕ್ಕದಲ್ಲಿ ಯಾರೂ ಇಲ್ಲ. ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ಐ ಆಮ್ ಸಿಂಗಲ್. ಗೈಸ್ ಎಲ್ಲ ಸುಸ್ತಾಗೋರು ಅಂದ್ಬಿಟ್ಟು ಒಂದು ಮಜ್ಜಿಗೆ ತಗೊಂಡಿದ್ದಾರೆ. ನೀನ್ ರಿಚ್ ಕಿಡ್ ಬಿಡಪ್ಪ ನೀನು. 5 ರೂಪೀಸಾ? ಗೈಸ್ ಅವಳೊಂದು ಇದು ತಗೊಂಡೋಳೆ, ಅವಳೊಂದು ಚಾಕ್ಲೇಟ್ ದಿನ ತಗೊಂಡು, ನಾನೊಂದು ಕುಡಿಯೋಕೆ ಡ್ರಿಂಕ್ ತಗೊಂಡಿದ್ದೀನಿ. ಫುಲ್ಲು ಸಿಕ್ಕಾಪಟ್ಟೆ ಸೆಕೆ, ಹೆವಿ ಸೆಕೆ ಇದೆ ಗೈಸ್. ಫೈನಲಿ ಏನ್ ಸೆಕೆ. ಕಾರ್ ಒಳಗೆ ಇದ್ರು ಇಷ್ಟೊಂದು ಸೆಕೆ ಆಗ್ತೈತೆ. ಇಲ್ಲಿ ನೋಡಿ AC 3 ಹಾಕೋರ್ ನಾವಪ್ಪ, ಆದ್ರೂ ಸಿಕ್ಕಾಪಟ್ಟೆ ಸೆಕೆ ಆಗಿರ್ತಿದೆ. ದೇವ್ರನ್ನ ನೋಡ್ಕೊಂಡು ಜ್ಯೂಸ್ ಕುಡ್ಕೊಂಡು ದೆನ್ ಸೊಪ್ಪು ತಗೊಂಡು ನನ್ನ ಗುರುತು ಮಾತಾಡ್ಸಿದೆ, ಎಲ್ಲಾರನ್ನು ಮಾತಾಡ್ಸ್ಕೊಂಡು ಈಗ ನಾವು ನೆಕ್ಸ್ಟ್ ಹೋಗ್ತಿರೋದು ರಾಜ್ಕುಮಾರ್ ಸರ್ ಅವ್ರದ್ದು ಸಮಾಧಿಗೆ ಹೋಗ್ತಿರೋದು. ಇದು ನಮ್ಮ ಚೋಟಮರಿಗೆ ತುಂಬಾ ಆಸೆ ಇತ್ತು, ಹೋಗ್ಲೇಬೇಕು ಅಂತ ಡಿಸೈಡ್ ಆಗಿದ್ದಾಳೆ. ನಾವು ಅಲ್ಲಿಗೆ ಹೋಗೋಷ್ಟಲ್ಲಿ ಟೈಮ್ ಏನು ಆಗಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಹೋಗ್ತೀವಿ. ಇಫ್ ಅಕಸ್ಮಾತ್ ನಾವು ಹೋಗೋಷ್ಟಲ್ಲಿ ಟೈಮ್ ಮುಗ್ದೋಗೈತೆ, ಇನ್ ನಾಳೆ ಬನ್ನಿ ಅಂತ ಏನಾದ್ರು ಇತ್ತು ಅಂದ್ರೆ ಅಷ್ಟೇ ಕ್ಯಾನ್ಸಲ್. ನಿಂದೆ 2,000 ರೂಪಾಯಿ ಪೆಟ್ರೋಲ್ ಖರ್ಚು. ಕೂಡ ಕೊಟ್ಟಂಗೆ ಹೇಳ್ತಾರೆ, ಅಂದೇ ಅನ್ನೋಂಗೆ ಹೇಳ್ತಾರೆ. ಒಟ್ನಲ್ಲಿ ಒಳ್ಳೆ ನಿದ್ದೆ ಬರ್ತೈತೆ, ಟೈರ್ಡ್ ಫೀಲಿಂಗು, ಕತ್ ನೋವು ಬೇರೆ, ತಲೆನೋವು ಲೆಫ್ಟ್ ಸೈಡು, ಎಲ್ಲ ಮಿಕ್ಸಪ್ ಇವತ್ತೊಂಥರ. ಫೈನಲಿ ರಾಜ್ಕುಮಾರ್ ಅವ್ರದ್ದು ಸಮಾಧಿ ಹತ್ರ ಬಂದಿದ್ದೀನಿ. ಇಲ್ಲಿಂದ ನಮ್ಮ ಚೋಟಮರಿ ಬ್ಲಾಗ್ ಮಾಡ್ತಾಳಂತೆ, ಅದಕ್ಕೆ ಅವಳಿಗೆ ಕೊಡ್ತಾ ಇದ್ದೀನಿ. ನೋಡೋಣ ಯಾವ ತರ ಬ್ಲಾಗ್ ಮಾಡ್ತಾಳೆ ಅಂದ್ಬಿಟ್ಟು. ನಾನು ರಾಜ್ಕುಮಾರ್ ಸರ್ ಅವ್ರದ್ದು ಸಮಾಧಿಗೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಯಾವತ್ತೂ ಬಂದಿಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ಮೇ ಬಿ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಕರ್ಕೊಂಡು ಹೋಗಿರ್ಬೇಕನ್ನೋ ಗೊತ್ತಿಲ್ಲ. ಬಟ್ ನಾನು ದೊಡ್ಡನಾದಾಗಿಂದ ನಾನು ಇದುವರೆಗೂ ಇಲ್ಲಿ ಸಮಾಧಿಗೆ ಬಂದೇ ಇರಲಿಲ್ಲ. ನಾನು ರಾಜ್ಕುಮಾರ್ ಸರ್ ಅವ್ರದ್ದು ಸಮಾಧಿಗೆ ಬಂದಿರೋದು, ಹಾಗೆ ಪುನೀತ್ ರಾಜ್ಕುಮಾರ್ ಸರ್ದು ಕೂಡ ಸಮಾಧಿಗೆ ಬಂದಿರೋದು. ನೀನು? ನಮ್ಮ ಚೋಟ ಮರಿನ್ ಕೂಡ ಫಸ್ಟ್ ಟೈಮ್ ಬಂದಿರೋದು. ಮೇ ಬಿ ನಮ್ಮ ಡ್ಯಾಡಿ ಮಮ್ಮಿ ಹೋಗಿರ್ಬೇಕನ್ನೋ, ಕೇಳೋಣ. ಬಟ್ ಎನಿ ಟೈಮ್ ಜನ ಇರ್ತಾರೆ, ಎನಿ ಟೈಮ್ ಜನ ಅಂತೂ ಫಿಕ್ಸ್ ಇದ್ದೇ ಇರ್ತಾರೆ. ಮಾಮ್, ನೀನು ಇದು ಫಸ್ಟ್ ಟೈಮ್ ಎಷ್ಟನೇ ಸಲ? ಎರಡನೇ ಸಲ. ಯಾಕ ನೀವು? ನೀನು? ನಾವು ಬಂದಾಗೆಲ್ಲ ಬರ್ತಾನೆ ಇರ್ತೀವಿ. ಇಲ್ಲಿಂದ ನೆಕ್ಸ್ಟ್ ನಾನೇನು ಮಾತಾಡಲ್ಲ, ಬರೀ BGM ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಳ್ಳಿ. ಮಾತಾಡೋಷ್ಟು ದೊಡ್ಡವನಲ್ಲ, ಬಟ್ ಆದರೂ ಇವಾಗ ನಾನು ಹಾಕೋ ಒಂದು ಕ್ಲಿಪ್ಸು ನೀವು ನೋಡ್ಕೊಳ್ಳಿ. ಗೈಸ್, ನಾವೇ ಲಾಸ್ಟು ಇಲ್ಲಿಂದ. ಈಗ ನಮ್ಮನ್ನ ಲಾಕ್ ಮಾಡ್ಬಿಡ್ತಿದ್ರು, ಸದ್ಯಕ್ಕೆ ಬೇಗ ಬಂದ್ವಿ. ಥ್ಯಾಂಕ್ ಯು ಅಂಕಲ್. ಚೆನ್ನಾಗಿ ಬರ್ತಿದೆ ವಿಡಿಯೋಸ್ ಎಲ್ಲ, ನೋಡ್ತಾ ಇರ್ತೀರಾ? ಹಾಯ್ ಬ್ರೋ. ನಮ್ಮ ಅಪ್ಪ ನಾನು ಎಲ್ಲಿ ಕಳ್ದೋಗ್ಬಿಡ್ತೀನೋ, ಎಲ್ಲಿ ನನ್ನ ಕಿಡ್ನಾಪ್ ಮಾಡ್ಬಿಡ್ತಾರ ಅಂತ ಓಡ್ ಬರ್ತಾರೆ ಕರ್ಕೊಂಡು ಹೋಗಿ. ನನಗೆ ಗೊತ್ತಾಯ್ತು ನಮ್ಮ ಅಪ್ಪ ಹಂಗೆ ಬರಲ್ಲ. ಬಂದವ್ರಂದ್ರೆ ಏನೋ ಒಂದು ರೀಸನ್ ಇರುತ್ತೆ. ನನಗೆ ಗೊತ್ತಾಯ್ತು ನಮ್ಮ ಅಪ್ಪ ಬಂದಿರೋದೇ ಅದು ರೀಸನ್ ಅಂತ. ಅಲ್ಲಮ್ಮ, ದೂರ ಇದ್ರು ಇಂಥ ಕೆಲಸ ಮಾಡ್ತಾರೆ. ನಾನು ಯಾರಾದ್ರೂ ಕಿಡ್ನಾಪ್ ಮಾಡ್ಬಿಡ್ತಾರೆ, ನನ್ನಂತ ಹ್ಯಾಂಡ್ಸಮ್ ಹುಡುಗನ ಕಿಡ್ನಾಪ್ ಮಾಡ್ಬಿಡ್ತಾರೆ ಅಂತ ಭಯ ನಾವು ಅಮ್ಮಗೆ. ಫೋನ್ ಆನ್ ಮಾಡಿದ ತಕ್ಷಣ ಹೊಡಿತಳು ಗುರು, ಇಷ್ಟ ಗಂಟೆ ಹೊಡಿತಾನೆ ಇರ್ಲಿಲ್ಲ. ಬರ ರೋಡಲ್ಲಿ ಕಿತ್ತಾಡ್ತಿದ್ದಾರ ಬವಿತಾ ಮತ್ತೆ ಸುದೀಪ್. ಹೊಡ್ಬಿಟ್ಟಾ? ಗೈಸ್, ಫುಲ್ ಪಾನಿ. ಅಬೇಬೇ, ಅದೇಪ್ಪ, ಇದ್ರಲ್ಲಿ ಏನೈತೋ ಗೊತ್ತಿಲ್ಲ ಗೈಸ್. ಇಲ್ಲಿ ಬಂದಾಗೆಲ್ಲ ಫುಲ್ ನೀರು ಇರುತ್ತೆ. ಅಬೇಬೇ, ಕಮ್ ಟು ಯಾರ್, ಫುಲ್ ಪಾನಿ.
ಓಯ್ ಆರೇ ಬಿಟ್ಟಿತ್ತು ಪಾಪ ಇಲ್ಲಿ ನೋಡಿ ಇಲ್ಲಿ. ಇದು ನೀರಿಂದಾನೇ ಫುಲ್ ಟ್ರಾಫಿಕ್ ಆಗಿದ್ದು. ಅಬೇಬೆ ಕಮ್ ಟು ಬೆಂಗಳೂರು ಜೋಗ್ ಫಾಲ್ಸ್. ಚಿನ್ನ ನೀರು ಚಿನ್ನ ನೀರು ಚಿನ್ನ, ಥ್ಯಾಂಕ್ ಯು ಚಿನ್ನ.